ಹಬ್ಬ ಇದಾಗ್ತಿದೆ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಯಾಕೆ ಸರ್ ಈ ತರ ಗೊಂದಲ? ನಿನ್ನೆ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJPಯವರು ಏನಾರು ಇದ್ದರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣಾ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ BJPಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು BJP ಅಂತಾನೆ. ಅದನ್ನು BJPಯವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. BJP ಯಾರಾಗಲಿ ಅವರೆಲ್ಲ BJPಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJPಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದರೆ ಎಲ್ಲ BJPಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರೋಂಥವ್ರು ಎಲ್ಲ ಸೇರಿ, ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನನ ಗೆದ್ದು ತೋರಿಸ್ತೀವಿ. ಈಗ ನೋಡ್ರಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. BJPಯವರು ಯಾಕೆ ಮಾಡಿದ್ರು? BJPಯವರು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ. ನಾಡ ಹಬ್ಬ ಇದಾಗ್ತಿದೆ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಯಾಕೆ ಸರ್ ಈ ತರ ಗೊಂದಲ? ನಿನ್ನೆ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJPಯವರು ಏನಾರು ಇದ್ದರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣಾ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ BJPಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು BJP ಅಂತಾನೆ. ಅದನ್ನು BJPಯವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. BJP ಯಾರಾಗಲಿ ಅವರೆಲ್ಲ BJPಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJPಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದರೆ ಎಲ್ಲ BJPಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರೋಂಥವ್ರು ಎಲ್ಲ ಸೇರಿ, ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನನ ಗೆದ್ದು ತೋರಿಸ್ತೀವಿ. ಈಗ ನೋಡ್ರಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. BJPಯವರು ಯಾಕೆ ಮಾಡಿದ್ರು? BJPಯವರು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ. ನಾಡ ಹಬ್ಬ ಇದಾಗ್ತಿದೆ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಯಾಕೆ ಸರ್ ಈ ತರ ಗೊಂದಲ? ನಿನ್ನೆ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJPಯವರು ಏನಾರು ಇದ್ದರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣಾ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಎಲ್ಲ ಬರೀ BJPಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು BJP ಅಂತಾನೆ. ಅದನ್ನು BJPಯವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. BJP ಯಾರಾಗಲಿ ಅವರೆಲ್ಲ BJPಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJPಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದರೆ ಎಲ್ಲ BJPಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರೋಂಥವ್ರು ಎಲ್ಲ ಸೇರಿ, ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನನ ಗೆದ್ದು ತೋರಿಸ್ತೀವಿ. ಈಗ ನೋಡ್ರಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. BJPಯವರು ಯಾಕೆ ಮಾಡಿದ್ರು? BJPಯವರು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ
ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ. ನಾಡ ಹಬ್ಬ ಇದಾಗ್ತಿದೆ, ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಯಾಕೆ ಸರ್ ಈ ತರ ಗೊಂದಲ? ನಿನ್ನೆ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJPಯವರು ಏನಾರು ಇದ್ದರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಈಗೆಲ್ಲ ಬರೀ BJPಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು? BJP ಅಂತಾನೆ. ಅದನ್ನು BJPಯವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. BJP ಯಾರಾಗಲಿ ಅವರೆಲ್ಲ BJPಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJPಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದರೆ ಎಲ್ಲ BJPಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರೋಂಥವ್ರು ಎಲ್ಲ ಸೇರಿ, ಸರ್ ಬ್ಯಾಲೆಟ್ ಪೇಪರ್ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನನ ಗೆದ್ದು ತೋರಿಸ್ಲಿ. ಈಗ ನೋಡ್ರಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. BJPಯವರು ಯಾಕೆ ಮಾಡಿದ್ರು? BJPಯವರು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ. ನಾಡ ಹಬ್ಬ ಇದಾಗ್ತಿದೆ, ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಯಾಕೆ ಸರ್ ಈ ತರ ಗೊಂದಲ? ನಿನ್ನೆ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJPಯವರು ಏನಾರು ಇದ್ದರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಈಗೆಲ್ಲ ಬರೀ BJPಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು? BJP ಅಂತಾನೆ. ಅದನ್ನು BJPಯವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. BJP ಯಾರಾಗಲಿ ಅವರೆಲ್ಲ BJPಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJPಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದರೆ ಎಲ್ಲ BJPಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರೋಂಥವ್ರು ಎಲ್ಲ ಸೇರಿ, ಸರ್ ಬ್ಯಾಲೆಟ್ ಪೇಪರ್ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನನ ಗೆದ್ದು ತೋರಿಸ್ಲಿ. ಈಗ ನೋಡ್ರಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. BJPಯವರು ಯಾಕೆ ಮಾಡಿದ್ರು? BJPಯವರು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ. ನಾಡ ಹಬ್ಬ ಇದಾಗ್ತಿದೆ, ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ. ನೋಡಪ್ಪ, ಯಾಕೆ ಸರ್ ಈ ತರ ಗೊಂದಲ? ನಿನ್ನೆ ಚೀಫ್ ಮಿನಿಸ್ಟರ್ ಅವರು ಬೇರೆ ಏನು ವಿಚಾರ ಇಲ್ಲ. ಈಗ BJPಯವರು ಏನಾರು ಇದ್ದರೆ ಅವರು ದೆಹಲಿಗೆ ನಡೆದು ಬೆಂಗಳೂರು ನಗರಕ್ಕೆ ದುಡ್ಡು, ಕಾವೇರಿಗೆ ಮೇಕೆದಾಟಕ್ಕೆ ಪರ್ಮಿಷನ್ನು, ಇಲ್ಲ ಅಂತಂದರೆ ಮಾದಾಯಿ ಪರ್ಮಿಷನ್ನು, ಕೃಷ್ಣ ವಾಟರ್ದು ಪರ್ಮಿಷನ್ನು, ಸೆಂಟ್ರಲ್ ಗೌರ್ಮೆಂಟಿಂದ ನರೇಗಾ ದುಡ್ಡು, ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡಿಕೊಂಡು ಬೇರೆ ಏನಿಲ್ವಲ್ಲ. ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋರು ನಾವು. ಅವರು ಅದಕ್ಕಿಂತ ಮುಂಚಿತವಾಗಿ ಭಾಳ ಹೈ ಸ್ಪೀಡಲ್ಲಿ ಹೊಟ್ಬಿಟ್ಟವ್ರೆ. ಬಾಯಿ ಮುಚ್ಕೊಂಡು ಅವ್ರು ಇಂಟರ್ನಲ್ 2 ಗುಂಪದು ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡ್ತಾ ಇರೋರು ಈಗೆಲ್ಲ ಬರೀ BJPಯವರೇ. ಈಗ ಅವನು ಯಾರೋ ಬುರ್ಡೆ ಗಿರಾಕಿ ಇದಾನಲ್ಲ, ಯಾರವನು? BJP ಅಂತಾನೆ. ಅದನ್ನು BJPಯವನು ಅಂತ ಹೇಳ್ಕೊಳಕ್ಕೆ ಅವ್ರ ಕೈಲಿ ಆಯ್ತಲ್ಲ. BJP ಯಾರಾಗಲಿ ಅವರೆಲ್ಲ BJPಯವರು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ BJPಯವರು. ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾದ್ರು ಅವಮಾನ ಅನ್ಯಾಯ ಆಗಿದೆ ಅಂತಂದರೆ ಎಲ್ಲ BJPಯ ಕಾರ್ಯಕರ್ತರು ಆ ಸಂಘಟನೆಯಲ್ಲಿರೋಂಥವ್ರು ಎಲ್ಲ ಸೇರಿ, ಸರ್ ಬ್ಯಾಲೆಟ್ ಪೇಪರ್ ಇನ್ಕ್ಲೂಡಿಂಗ್ ಲೀಡರ್ಗಳು ಸೇರಿ. ಸರ್ ಬ್ಯಾಲೆಟ್ ಪೇಪರ್ ವಿಚಾರ 136 ಸ್ಥಾನನ ಗೆದ್ದು ತೋರಿಸ್ಲಿ. ಈಗ ನೋಡ್ರಿ, 136 ತೋರಿಸ್ತೀವೋ 150 ತೋರಿಸ್ತೀವೋ, ಈಗ ನಾನು
ನಾಳೆನೋ ನಾಳಿದ್ದೋ ಕಾನೂನು ತಂದು ತೋರಿಸ್ತೀನಿ ನಿಮಗೆ. ಬಿ ಜೆ ಪಿಯವರು ಯಾಕೆ ಮಾಡಿದ್ರು? ಬಿ ಜೆ ಪಿಯವರು ಅದನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಲೋಕಲ್ ಬಾಡೀಸಲ್ಲಿ ಬ್ಯಾಲೆಟ್ ಆರ್ EVM ಅಂತ ಮಾಡಿದ್ರೆ ಯಾಕೆ ಮಾಡಿದ್ರು? ವಿ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಲೆಟ್. ತಪ್ಪೇನಿದೆ? ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್. ನಡೀರಿ, ಓಕೆ.